ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಭಾರಿ ಬೆಸ್ಟಾಗಿ ರಾತ್ರಿ ಉಳಿದಿದ್ದು ಅನ್ನದಿಂದ ವಡಿ ಮಾಡತ್ತೀನಿ ನೋಡ್ರಿ. ನಾನು ಭಾಳ ಎರಡು ನಿಮಿಷದಾಗ ಮಾಡಿಬಿಡ್ಬೋದ್ರಿ. ಇದನ್ನ ನನಗೆ ಮೊದಲಿಗೆ ಒಂದು ಬೌಲಷ್ಟು ಅನ್ನ ತೊಗೊಂಡೇನಿ ನೋಡ್ರಿ, ರಾತ್ರಿ ಉಳಿದಿದ್ದು ಅನ್ನ. ಈಗ ಇದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೇನೆ ನೋಡ್ರಿ. ಈಗ ಇನ್ನೊಂದು ಕಡೆ ಒಂದು ಸಣ್ಣ ಜಾರ್ ತೊಗೋತೇನೆ ರೀ. ಅದಕ್ಕೆ ಒಂದು ಬೌಲಷ್ಟು ನಾನು ರವೆ ತೊಗೊಂಡೇನಿ ನೋಡ್ರಿ. ನೀವು ಯಾವ ಬೌಲ್ ಆದರೂ ಮೆಜರ್ಮೆಂಟ್ ತೊಗೋಬೋದು. ಈಗ ನಾನು ಬಾಂಬೆ ರವೆ ತೊಗೊಂಡೇನಿ ನೋಡ್ರಿ. ಜಿನಗ್ ರವೆ ಅಂತಿರಲ್ಲ, ಆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಬಾಂಬೆ ರವೆ ಇದೆ. ನೀವು ಚಿರೋಟಿ ರವೆ, ಗೋಧಿ ರವೆ ಯಾವ ರವೆ ಆದರೂ ತೊಗೋಬೋದು. ಆದರೆ ಎಲ್ಲ ರವೆ ಯಾವ ರವೆ ತೊಗೊಂಡಿರ್ತಾರಲ್ಲ ಆ ರವಾನ ಈ ಥರ ಮಿಕ್ಸಿ ಮಾಡ್ಬೇಕು ನೋಡ್ರಿ. ಹಿಟ್ಟು ಥರ ಆಗಬೇಕಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೇನೆ ನೋಡ್ರಿ ನಾನು. ಮತ್ತು ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ ಹೊಸದಾಗಿ ನೋಡಕ್ಕೆ ಬಂದಿರಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಇರ್ತೈತಿ, ಅದನ್ನು ಒತ್ತಿದ್ರೆ ನಾ ಮಾಡಿದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ನ ನಿಮಗೆ ಬರ್ತೈತಿ. ನೀವು ಫಸ್ಟ್ ವಿಡಿಯೋ ನೋಡ್ಬೋದು ನೋಡಿರಿ. ಈಗ ಅದನ್ನು ಹಿಟ್ಟು ಕತೆ ಮಾಡ್ಕೊಂಬಂದೆ ರೀ ರವಾನೆಲ್ಲ. ಈಗ ನಾನು ಅದಕ್ಕೆ ಅನ್ನ ಹಾಕೋತೇನೆ ನೋಡಿರಿ. ಅದೇ ಜಾರಿಗೆ ಒಂದು ಬೌಲ್ ಅನ್ನ ತೊಗೊಂಡಿದ್ನಲ್ಲ ಅದನ್ನು ಹಾಕೋತೇನೆ. ಆಮೇಲೆ ರವೆ ತೊಗೊಂಡಿದ್ನಲ್ಲ ರೀ ನಾನು, ಆ ಬೌಲಲ್ಲಿ ಅರ್ಧ ಬೌಲಷ್ಟು ಮೊಸರು ಹಾಕೋತೇನೆ ನೋಡಿರಿ. ನಿಮಗೀಗ ಅನ್ನ ಅಂದ್ರೆ ನಾನು ಒಂದು ಕಪ್ ಅನ್ನ, ಒಂದು ಕಪ್ ರವೆ ಅಂತ ತಿಳ್ಕೊರಿ ನೀವು ನೋಡಿರಿ. ಇದನ್ನು ಈ ರೀತಿ ಹಿಟ್ಟುಗತ್ತೆ ಅಲ್ರಿ, ನುಚ್ಚುಗತ್ತೆ ಆಗಿರ್ತೈತಿ. ಇದು ರವಾಗತ್ತೆ ಆಗಿರ್ತೈತಿ. ಈಗ ಇದನ್ನು ನಾವು ರವೆ ಹಾಕ್ಕೊಂಡಿದ್ವಲ್ಲ ಒಂದು ಬೌಲಿಗೆ, ಅದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿರಿ. ಇದಕ್ಕೆ ಯಾವುದೇ ಹಿಟ್ಟು ಬಳಸಿಲ್ಲ, ಮತ್ತು ಉದ್ದಿನ ಬೇಳೆ ಅವಲಕ್ಕಿ ಚುಮ್ಮರಿ ಏನೂ ಬಳಸಿಲ್ಲ ನೋಡಿರಿ. ಬರೀ ಅನ್ನ ಮತ್ತು ರವೆಯಿಂದ ನಾನು ಇವತ್ತಿದು ವಡಿ ಮಾಡತ್ತೀನಿ. ಭಾಳ ಮಸ್ತಾಗಿದ್ದು, ಹಗುರೂ ಹಂಗಾಗಿದ್ದು ರೀ. ಮತ್ತು ಇದಕ್ಕೆ ಖಾರಕ್ಕೆ ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕೊಂಡೇನಿ. ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ. ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ ರೀ. ಆಮ್ಯಾಗ ಒಂದು ಶುಂಠಿನ ಹೆರಿದು ಹಾಕೊಂಡೇನಿ ನೋಡಿರಿ, ಸ್ವಲ್ಪ ಅರ್ಧ ಇಂಚಷ್ಟು. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಕೋತೇನೆ ನೋಡಿರಿ. ಸೋಡಾ ಹಾಕಿದ್ರೆ ನಮಗೆ ವಡಿನ ಪಳ್ಳಾಕವ್ರಿ. ಈಗ ಇದನ್ನು ಅನ್ನ, ರವೆ, ಉಳ್ಳಾಗಡ್ಡಿ, ಮೆಣ್ಸಿಕಾಯಿ ಪೂರ್ತಿ ಕೂಡ್ಬೇಕು ನೋಡಿರಿ. ನಮಗಿದು ಕೂಡ್ಕೊಂಡು ಇದನ್ನೆಲ್ಲ ಕಲಸಿದ ಮ್ಯಾಗ ಆಮ್ಯಾಗ ಸ್ವಲ್ಪ ನೀರು ಚುಮುಕ್ ಹೊಡೆದು ಕಲಿಸ್ಕೊರಿ. ನಿಮ್ಗೆ ಏನಾರ ಗಟ್ಟಾಗಿತ್ತಂದ್ರೆ. ನನಗಿದಿಷ್ಟು ಕರೆಕ್ಟ್ ಆತ್ರಿ. ನಾನೀಗ ಫಸ್ಟಿಗೆ ಇದನ್ನ ಇಷ್ಟ ನಾದ್ಕೊತೇನೆ ನೋಡಿರಿ. ಈಗ ನೋಡಿರಿ, ಒಂದು ಹನಿನೂ ನೀರು ಹಾಕ್ಲಾರ್ದಂಗೆ ಈ ಥರ ನಾದ್ಕೊಂಡೆ ನಾನು. ನಿಮಗೇನಾರ ಗಟ್ಟಿ ಭಾಳ ಅನ್ನಿಸ್ತಂದ್ರೆ ನೀವು ನೀರು ಹಾಕಿ ನಾದ್ಕೋಬೋದು. ಈಗ ನೋಡಿರಿ, ನಾನು ವಡಿ ಮಾಡೋದು ತೋರಿಸ್ತೇನೆ. ಈಗ ಇದನ್ನು ನಿಮ್ಗೆ ಮಾಡಿ ತೋರ್ಸಾತೇನೆ ನಾನು. ಒಂದು 5 ನಿಮಿಷ ಇದನ್ನು ನೆನೆಸ್ಬೇಕಾಕೈತ್ರಿ ನಾವು. ಅಂದ್ರೆ ನಾವು ರವೆ ಹಾಕಿರ್ತೀವಲ್ಲ, ಒಂದು ನೆನಿಬೇಕಾದ ರವೆ. ಈಗ ನೋಡಿರಿ, ಇದು ಅನ್ನ ಹಾಕಿದ್ರೊಂದೇ, ಅನ್ನ ಮೊಸರು ಹಾಕಿದ್ರೊಂದ, ಆಮ್ಯಾಗ ಒಂದು ಸ್ವಲ್ಪ ಅದು ಮೆತ್ತಗೆ ಹಾಕೈತ್ರಿ ಹಿಟ್ಟು. ಈಗ ಫಸ್ಟಿಗೆ ಗಟ್ಟಿ ಇರ್ತೈತೆ ನಮ್ಗೆ. ಈ ಥರ ನೋಡಿರಿ, ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಈ ಥರ ವಡಿ ಮಾಡ್ಕೊಬೋದು. ಈ ಥರ ವಡಿ ಬೇಡಪ್ಪ ನಮ್ಗಂದ್ರೆ ಸಣ್ಣವಾಗಿ ಗೋಲಿ ಬಜ್ಜಿ ಮಾಡ್ತೇವಲ್ಲ ಆ ರೀತಿ ಆದರೂ ಮಾಡ್ಕೊಬೋದ್ರಿ. ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದ್ದಾರೆ, ಅದ್ರೊಳಗೆ ಈ ಥರ ವಡಿ ಮಾಡಿ ಬಿಡ್ತೇನೆ ನೋಡಿರಿ. ಒಂದು ಸೈಜಿನ ವಡಿ ಮಾಡಿ ಹಿಟ್ಟು ಗಟ್ಟಿರೋದ್ರ ನಮಗೆ ಒಂದು ಸ್ವಲ್ಪನೂ ಎಣ್ಣೆ ಕುಡಿಯೋಂಗಿಲ್ಲ ನೋಡಿರಿ. ಹಿಟ್ಟು ಏನಾರ ಅಳ್ಳಕ್ಕಾಗ್ಬಿಡ್ತಂದ್ರೆ ನಮಗೆ ಅದು ಅನ್ನ ಇಲ್ಲರಿ, ಮೊದಲು ಹಿಟ್ಟು ಹಾಕಿರೋಂಗಿಲ್ಲ ಯಾವುದು ನಾವು. ಹಂಗಾಗಿ ಎಣ್ಣೆ ಕುಡಿತೈತಿ. ಒಂದು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ಹಿಟ್ಟು ನಮಗೆ. ನಿಮ್ಗೇನಾರ ಗಟ್ಟಿ ಇಷ್ಟ ಇಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಬೋದು ರೀ ಹಿಟ್ಟು. ನೋಡಿರಿ, ಅವನ್ನ ಒಂದು ಸೈಡ್ ಬೇಯಿಸಾಕೊಂತೇನೆ ನಾನು. ವಡಿ ಬಿಟ್ಟು ಒಂದು 5 ನಿಮಿಷ ಆದ ಕೂಡ ಈ ಥರ ಚಮಚೆಯಲ್ಲಿ ಅವನ್ನ ಬಿಡಿ ಬಿಡಿಸ್ಬೇಕು ರೀ. ವಡಿ ಬೇಯಿಸ್ತೇವಲ್ಲ ಸೇಮ್ ಅದೇ ರೀತಿನ ಎಣ್ಣೆ ಕರ್ಕೋಬೇಕು ರೀ. ಇವನು ಭಾಳ ಜೋರು ಫಿಲಮ್ ಇಟ್ಟು ಮಾಡಬಾರ್ದ್ರಿ. ಸಣ್ಣ ಉರಿ ಒಳಗಿಟ್ಟು ಇವನ್ನ ಒಳಗೆಲ್ಲ ಬೇಯಿಸ್ಕೋಬೇಕ್ರಿ. ಸೇಮ್ ಆ ವಡಿಗತೆನ ಆಗಿದ್ದು ನೋಡಿರಿ, ಎಷ್ಟು ಚಲೋ ಆಗಿದ್ದು ರೀ. ಬಾಯಿ ಒಳಗಂತೂ ಅಷ್ಟು ಹಗರಾಗಿದ್ದು. ಇದನ್ನು ಅನ್ನದ ವಡಿ ಅನ್ನೋಂಗೆ ಇಲ್ರಿ ನೀವು, ಅಷ್ಟು ರುಚಿಯಾಗಿದ್ದು ನೋಡಿರಿ ಇವು. ಯಾರನ್ನ ಪಟ್ಟಂತ ಬಂದು ಕೂಡ ಈ ರೀತಿ ವಡಿ ಮಾಡಿಕೊಡ್ರಿ ಅನ್ನದಿಂದ. ಭಾಳ ಅವ್ರು ಅನ್ನದೇ ಹಾಕಿ ಮಾಡೇ ಅಂತ ನೀವು ಹೇಳಿದ ಮ್ಯಾಗ ಗೊತ್ತಾಕೈತ್ರಿ, ಅಲ್ಲಿವರೆಗೂ ಅವ್ರಿಗೆ ಗೊತ್ತನ ಆಗೋದಿಲ್ಲ. ನೋಡಿರಿ ಎಷ್ಟು ಚಲೋ ಆಗವಲ್ಲ, ಮಸ್ತಾಗ್ಯಾವ. ಕಲರ್ ಅಂತೂ ಅಷ್ಟು ಚಲೋ ಬಂದಾವ ನೋಡಿರಿ. ಇದೇ ಥರ ನನಗೂ ಹೊಸ ವೀಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಹೆಂಗಾಗೈತಂತೆ ಒಂದು ಕಮೆಂಟ್ ಮಾಡಿರಿ. ನಾನು ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ. ಇನ್ನೂ ಚಲೋ ವೀಡಿಯೋ ಬಿಟ್ಟೆ ನನಗೆ. ಬ್ರೇಕ್ಫಾಸ್ಟ್ ಅಡ್ಗಿದು ಮತ್ತು ಈ ಥರ ಸ್ನ್ಯಾಕ್ಸ್, ಸಂಜೆ ಸ್ನ್ಯಾಕ್ಸ್ ಅಂತ ಹೊಸ ಬಿಟ್ಟೇನಿ. ಹೋಗಿ ಒಂದು ಸತಿ ವಿಸಿಟ್ ಮಾಡಿರಿ. ನೋಡಿರಿ ಎಷ್ಟು ಚಲೋ ಆಗ್ಯಾವಲ್ಲ, ಮಸ್ತಾಗ್ಯಾವು. ಕುರುಮ್ ಅಂತ ಸಂಜೆ ಟೈಮ್ ಮಳೆ ಬರ್ತಿರ್ತೈತಿ, ಅವಾಗ ಈ ಥರ 2 ನಿಮಿಷದಾಗ ವಡಿ ಮಾಡ್ಕೊಂಡು ತಿಂದುಬಿಡ್ರಿ. ಮನೆಯೊಳಗೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ ನೋಡಿರಿ. 2 ನಿಮಿಷದಾಗ ವಡಿ ಮಾಡಿಬಿಟ್ರಿ ಅಂತ ಅಷ್ಟು ಇಷ್ಟಪಡ್ತಾರೆ. ಈಗ 2 ಸತಿ ನಾ ಮಾಡಿ ತಗೊಂಡೆ ನೋಡಿರಿ. ಇಷ್ಟು ವಡಿ ಆದವು. ಒಂದು ಬೌಲ್ ಅನ್ನದೊಳಗೆ ಒಂದಿಷ್ಟು ವಡಿ ಆದವು ನೋಡ್ರಿ ಇವು. ಈಗ ಇವನ್ನ ಸರ್ವ್ ಮಾಡ್ಕೊಂಬಿಡೋಣ್ರಿ. ನೀವು ಇದಕ್ಕೆ ಕಾಯಿ ಚಟ್ನಿ ಅಥವಾ ಮೊಸರು ಏನು ಬೇಕಾದ ಹಚ್ಕೊಂಡು ತಿನ್ಬೋದು ರೀ. ಅಷ್ಟು ರುಚಿಯಾಗಿರ್ತಾವೆ ನೋಡಿರಿ.
ಒಂದು 10 ವಡಿ 10-11 ವಡಿ ಆಗ್ಯಾವ ನೋಡ್ರಿ ಒಂದು ಬೌಲ್ ಅನ್ನೊಳಗೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ, ಸೂಪರ್ ಆಗ್ಯಾವ. ಕಲರ್ ಅಂತರೂ ಸೇಮ್ ಉದ್ದಿನ ವಡಾಗತೆನ ಆಗ್ಯಾವ. ಇವನ್ನ ಮುರಿದು ತೋರಿಸ್ತೇನೆ ನಿಮಗೆ. ಒಂದು ಸ್ವಲ್ಪನೂ ಗಟ್ಟಿಯಾಗಿಲ್ಲ. ಮತ್ತು ಎಣ್ಣೆ ನೋಡ್ರಿ ನೀವು, ನಾನು ಹಿಡಿದು ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲವ, ಕೈಗೆ ಒಂದು ಸ್ವಲ್ಪನೂ ಎಣ್ಣೆ ಹತ್ತಿಲ್ಲ. ಬಜ್ಜಿ ಕಡಲೆ ಹಿಟ್ಟಿನ ಬಜ್ಜಿ ತಿಂದು ಬೇಜಾರಾದರೆ ಈ ಥರ ಅನ್ನದಿಂದ ವಡಿ ಮಾಡ್ಕೊಂಡು ತಿನ್ನಿರಿ. ಮಸ್ತಾಗಿರ್ತಾವೆ, ಸೂಪರಾಗಿರ್ತಾವೆ. ನೀವು ಯಾವ ಟೈಮ್ನಾಗಾದರೂ 2 ನಿಮಿಷದಾಗ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ನೋಡ್ರಿ ಸೇಮ್ ಉದ್ದಿನ ವಡಾಗತೆನ ಕಾಣಿಸ್ತಾವೆ. ಅನ್ನ ಹಾಕೈತಿದ್ರಾಗ ಅನ್ಸೋದೇ ಇಲ್ರಿ, ಅಷ್ಟು ರುಚಿಯಾಗ್ಯಾವು. ಯಾವುದೇ ಹಿಟ್ಟು, ಉದ್ದಿನ ಬ್ಯಾಳೆ, ಚುಮ್ಮರಿ, ಅವಲಕ್ಕಿ ಬಳಸಲಾರ್ದ 2 ನಿಮಿಷದಾಗ ವಡಿ ಮಾಡ್ಕೊಬೋದ್ರಿ ಅನ್ನದಿಂದ. ನೋಡ್ರಿ ಮಸ್ತ್ ಆಗ್ಯಾವಲ್ರಿ, ಸೂಪರ್ ಆಗ್ಯಾವ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು.